ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದರ ರುಚಿ ನಿಜವಾಗ್ಲೂ ನೀವು ಮರೆಯೋದೇ ಇಲ್ಲ. ಇಷ್ಟೊಂದು ಸುಲಭನಾ ಅಂತ ನೀವು ಹೇಳ್ತೀರಾ. ಆದರೆ ಈ ರೀತಿ ಮಾಡಿದರೆ ನೀವು ಹೊರಗಡೆ ತಿನ್ನೋದನ್ನೇ ಮರ್ತು ಬಿಡ್ತೀರಾ. ಇಷ್ಟೊಂದು ರುಚಿ ಮನೆಯಲ್ಲೇ ಮಾಡ್ಬೋದಾ ಅಂತ ಅನಿಸುತ್ತೆ. ಇವತ್ತು ನಾನು ಮಸಾಲ ಪೂರಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಸೈಡಲ್ಲಿ ಅಥವಾ ಹೋಟ್ಲು ಅಲ್ಲಿ ಇಲ್ಲಿ ನೀವು ತಿಂತಾ ಇರ್ತೀರಲ್ಲ, ಅದಕ್ಕಿಂತ ಬೆಟರ್ ನಾವು ಈ ರೀತಿ ಮನೆಯಲ್ಲೇ ಮಾಡೋದು ತಿನ್ನೋದು. ಯಾಕಂದರೆ ಯಾವುದೇ ಕಲರ್ ಹಾಕಲ್ಲ, ಯಾವುದೇ ಆಮೇಲೆ ಅಷ್ಟು ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ. ಹೆಲ್ದಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಸಾಲ ಪೂರಿ ಮಾಡಿ ನೀವು ತಿಂದರೆ ಇದರ ಫ್ಯಾನ್ ಆಗಿ ಹೋಗ್ಬಿಡ್ತೀರ. ಅಷ್ಟೊಂದು ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಮತ್ತು ಹೈಜಿನಿಕ್ ಆಗಿ ಆರೋಗ್ಯಕರವಾಗಿ ನಾವು ಮನೆಯಲ್ಲಿ ಮಾಡಿ ತಿನ್ಬೋದು. ಏನಂತೀರಾ? ಬನ್ನಿ, ಈ ಮಸಾಲ ಪುರಿ ಮನೆಯಲ್ಲೇ ಥಟ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಏನಾದರೂ ಮಸಾಲ ಪುರಿ ತಿನ್ನಬೇಕು, ಸ್ಟ್ರೀಟ್ ಸೈಡಲ್ಲಿ ಇರುವಂತಹ ರೆಸಿಪಿ ಏನಾದರೂ ನೆನಪಾದರೆ ಈ ರೀತಿ ಮಾಡಿ ತಿನ್ನಿ. ನೋಡಿ, ಇಲ್ಲಿ 1 ಕಪ್ಪಷ್ಟು ನಾನು ಒಣ ಬಟಾಣಿ ನಾನು ರಾತ್ರಿ 1 ಕಪ್ಪಷ್ಟು ನೆನೆಸಿ ಇಟ್ಟಿದ್ದೆ. ನೋಡಿ, ಇಷ್ಟೆಲ್ಲ ಆಗಿದೆ. ಇದನ್ನು ಒಂದು ಟೈಮ್ ನೀಟಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅದು ಮುಳುಗುವಷ್ಟು ನೋಡಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ, ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಒಂದು 5ರಿಂದ 6 ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ. ಯಾಕಂದರೆ ಬಟಾಣಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ಬೇಕು. ಸೊ ಹಾಗಾಗಿ, ಯಾಕಂದರೆ ಒಣ ಬಟಾಣಿ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಒಂದು 5ರಿಂದ 6 ವಿಸಲ್ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಏನು ಮಾಡೋಣ, ಇಲ್ಲಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ. ಕುಕ್ಕರನ್ನು ಸೈಡಲ್ಲಿ ಇಟ್ಕೊಂಡು ಅದು ಕೂಡ ಅಲ್ಲಿ ಬೇಯ್ತಾ ಇರುತ್ತೆ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಟಾರು ಜಾಪತ್ರೆ, ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು, ಹಾಗೆ 4 ಲವಂಗ, ಹೆಚ್ಚಿರುವಂಥ 2 ಈರುಳ್ಳಿನ ಈ ಥರ ಹಾಕ್ಕೋಬೇಕು. ಸ್ವಲ್ಪ ಚಕ್ಕೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಈ ಧನಿಯಾ, ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನಂತರ ಇಲ್ಲಿ 1 ಟೊಮೆಟೊ ನಾನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 2 ಇಂಚಷ್ಟು ಶುಂಠಿ ಮತ್ತು 4ರಿಂದ 5 ಎಸಳು ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು. ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇದನ್ನು ಸೈಡಲ್ಲಿ ಇಡ್ತೀನಿ. ಸ್ವಲ್ಪ ಇದು ತಣ್ಣಗಾಗಲಿ. ಸೊ ಇಲ್ಲಿ ನೋಡಿ, ನಾನೇನು ವಿಸಲ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ, ಅಂದರೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ವ, ಸೊ ಅದು ಕೂಡ ಆಗಿದೆ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ಡನ್ನು. ನೋಡಿ, ಕರೆಕ್ಟಾಗಿ ಬೆಂದಿದೆ. ಬಟಾಣಿ ಸಿಪ್ಪೆಲ್ಲ ಈ ರೀತಿ ಬಂದಿರುತ್ತೆ, ಅದನ್ನೆಲ್ಲ ಚೆಲ್ಬಿಡ್ತಾ ಇದ್ದೀನಿ. ಮೇಲೆಲ್ಲ ಅದ್ರ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಕುದ್ದಿರುತ್ತಲ್ವ. ಸೊ ಹಾಗಾಗಿ ಆ ಮೇಲಿಂದೆಲ್ಲ ಆ ಬಟಾಣಿದ ಮೇಲಿನ ಸಿಪ್ಪೆ ಎಲ್ಲ ಬಂದಿರುತ್ತೆ. ಸೊ ಅದನ್ನೆಲ್ಲ ತೆಗೆದು ನೋಡಿ, ಕರೆಕ್ಟಾಗಿ ಬೆಂದಿದೆ. ಈ ರೀತಿಯಾಗಿ ಅದನ್ನು ಬೇಯಿಸಬೇಕು. ಸೊ ಆವಾಗ ಏನಾಗುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿದೆ. ಸೊ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ, ಈ ಮಸಾಲೆನೇ ಮೇನು. ಈ ರುಚಿ ಬರಲಿಕ್ಕೆ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ 2 ಸ್ಪೂನಷ್ಟು ನಾನು ಬಟಾಣಿ ಇದೆ ಅಲ್ವಾ, ಅಂದರೆ ಆಲೂಗಡ್ಡೆ ಬಟಾಣಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ಈ ಮಸಾಲೆ. ಸೊ ಇಲ್ಲಿ ಇನ್ನೊಂದು ಅದೇ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಸೊ ಈಗೇನು ಮಾಡಬೇಕಂದ್ರೆ, ಅದೇ ಪ್ಯಾನಲ್ಲಿ ನಾನು ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಣ್ಣೆ ಬೇಕಾದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಎಣ್ಣೆ ಮತ್ತೆ ನಾನು ಹಾಕ್ತಾ ಇಲ್ಲ, ಆದಷ್ಟು ಎಣ್ಣೆನ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಹಾಕ್ಕೊಂಡು, ಅಂದರೆ ಮಸಾಲೆ ರುಬ್ಬಿರೋ ಮಸಾಲೆನೇ ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ನೀರು, ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಯಲ್ಲಿ. ಸೊ ಈ ಮಸಾಲೆ ಇದೆಯಲ್ವಾ, ತುಂಬ ರುಚಿಯಾಗಿರುತ್ತೆ. ನಾವು ಯಾವುದೇ ಪ್ಯಾಕೆಟ್ ಮಸಾಲೆನೂ ಕೂಡ ಯೂಸ್ ಮಾಡಿಲ್ಲ. ಮನೆಯಲ್ಲೇ ಇರುವಂತಹ ಎಲ್ಲ ಮಸಾಲೆನ ನಾವು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗೇನು ಮಾಡಬೇಕಂದ್ರೆ, ಏನು ಈ ಬೇಯಿಸಿರುವಂಥ ಆಲೂಗಡ್ಡೆ ಮತ್ತು ಈ ಬಟಾಣಿ ಇದೆಯಲ್ವಾ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ಮಸಾಲೆಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಏನಂದರೆ, ಮೊದಲೇ ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಿ. ಆಮೇಲೆ ಒಂದು 2-3 ಕುದಿ ಚೆನ್ನಾಗಿ ಬಂದರೆ ಸಾಕಾಗತ್ತೆ. ಈಗ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ. 2 ಟೀ ಸ್ಪೂನಷ್ಟು ಎಣ್ಣೆ, 1 ಪಲಾವ್ ಎಲೆ, ಸ್ವಲ್ಪ ಇಂಗು ಮತ್ತು ಸ್ವಲ್ಪ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನೋಡಿ, ಇದನ್ನು ಈ ರೀತಿಯಾಗಿ ಒಗ್ಗರಣೆ ಕೊಟ್ಬಿಟ್ರೆ ಆಹಾ, ಏನು ಘಮ ಘಮ ಪರಿಮಳ ಎಷ್ಟು ಚೆನ್ನಾಗಿ ಬಂತು ಅಂತೀರಾ. ಮನೆ ತುಂಬ ಪರಿಮಳ ಎಷ್ಟು ಚೆನ್ನಾಗಿ ಬಂತು ಅಂದರೆ,
ರಿಯಲಿ ನೀವು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಇಲ್ಲಿ 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋಬೋದು ಅಥವಾ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿ ಬಂದರೆ ಸಾಕು. ಹೋಮ್ ಮೇಡ್ ಮಸಾಲ ಪೂರಿನ ಈ ರೀತಿ ಮಾಡಿ ತಿನ್ನಿ. ರಿಯಲಿ ಇದರ ರುಚಿ ಅಂತೂ ನೀವು ಮರೆಯೋದೇ ಇಲ್ಲ. ಇದರ ಫ್ಯಾನ್ ಆಗಿಬಿಡ್ತೀರಾ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಡ್ತೀನಿ. ಇದು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ರೆ ಏನು ಮಾಡ್ತೀರಾ ಅಂದರೆ ಮತ್ತೆ ನೀವು ಸ್ವಲ್ಪ ಬಿಸಿ ನೀರನ್ನು ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನೀವು ತಿನ್ಬೋದು. ಸೊ ಹಾಗಾಗಿ ಇವಾಗ ಇದು ರೆಡಿ ಆಯಿತು. ಈಗ ನಾನು ಇದನ್ನು ತಿನ್ನಲಿಕ್ಕೆ ಕೊಡ್ತೀನಿ. ರಿಯಲಿ ಇದನ್ನು ತಿಂದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಖುಷಿಪಟ್ಟು ತಿಂದರು ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ತಿನ್ನಿ. ನೋಡಿ, ಈ ಪೂರಿ ರೆಸಿಪಿನ ಕೂಡ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ 4-5 ಪೂರಿ ಹಾಕಿ ಈ ಬಿಸಿ ಬಿಸಿ ಮಸಾಲ ಪೂರಿನ ಇದ್ರ ಮೇಲೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಹೊರಗಡೆ ಎಲ್ಲ ಕಲರ್ ಹಾಕಿರ್ತಾರೆ, ಎಷ್ಟು ಗ್ರೀನ್ ಕಲರ್ ಕಾಣಿಸುತ್ತೆ ಅಲ್ವಾ ನೀವು ಹೊರಗಡೆ ತಿಂದಾಗ. ದಯವಿಟ್ಟು ಯಾವುದೇ ಕಲರ್ ಇಲ್ಲದೆ ಈ ರೀತಿ ಮಾಡಿ ತಿನ್ನಿ. ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ತುರಿದಿರುವಂತಹ ಈ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಸ್ವೀಟ್ ಚಟ್ನಿ ಇದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ತೋರಿಸಿದ್ದೀನಿ ಈ ರೆಸಿಪಿ. ಅಂದರೆ ಈ ಖರ್ಜೂರ ಮತ್ತು ಹುಣಸೆಹಣ್ಣಿನ ಪೇಸ್ಟನ್ನು ಮಾಡಿ ರುಬ್ಕೊಂಡು ಬೇಯಿಸಿದರೆ ಈ ರೀತಿ ಸಿಹಿ ಚಟ್ನಿ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮಸಾಲ ಪೂರಿ ರೆಡಿ ಮಾಡಿ ನಾನು ಕೊಟ್ಟೆ. ಎಲ್ಲರೂ ಇಷ್ಟಪಟ್ಟು ತಿಂದರು, ತುಂಬಾ ಎಂಜಾಯ್ ಮಾಡಿ ತಿಂದರು. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.